ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಎಸ್ಕಟೋ ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಎಸ್ಕಟೋ ಸತ್ಯಾಂಶಗಳ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಬಂದು ನಮ್ಮೊಂದಿಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಇರುವಂಥ ಬೆಂಗಳೂರು ಪಟ್ಟಣದಿಂದ ಬಂದಿರುವಂಥ ಪಾಸ್ಟರ್ ಸೈಮನ್ ಅಬ್ರಹಾಂ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಸ್ಟರ್, ಪ್ರೈಸ್ ಲಾರ್ಡ್. ಪಾಸ್ಟರ್, ಕಳೆದ ಕೆಲವು ಸಂಚಿಕೆಯಲ್ಲಿ ಹೊಸ ಯೆರೂಸಲೇಮಿನ ಕುರಿತಾಗಿ ನಾವು ಅನೇಕ ವಿಷಯಗಳನ್ನು ಕಲಿಯುತ್ತಾ ಇದ್ದೆವು. ವಿಶೇಷವಾಗಿ ಪಾಸ್ಟರ್, ಈ ಕಡೆ ದಿನಗಳು ಮತ್ತು ಅಂತ್ಯ ದಿನಗಳೆಂಬುದಾಗಿ ನಾವು ನೋಡುವಾಗ ಬೈಬಲಲ್ಲಿ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತದೆ. ನಾವು ನೋಡುತ್ತೇವೆ, ದೇವರಾದುಕೊಂಡಂಥ ಜನರನ್ನು ಸಹ ಅಂತ್ಯಕಾಲದಲ್ಲಿ ಸೈತಾನನು ಮೋಸಗೊಳಿಸಲ್ಪಡುವರು, ದೇವರಾದುಕೊಂಡವರು ಸಹ ಮೋಸಗೊಳಿಸಲ್ಪಡುವರೆಂಬುದಾಗಿ ತಿಳಿಸಲ್ಪಟ್ಟಿದೆ. ಅದು ಹೇಗೆ ಅಂದರೆ, ದೇವರನ್ನ ನಂಬಿ ದೇವರಿಗಾಗಿ ಜೀವಿಸುವಂಥ ವ್ಯಕ್ತಿಗಳು ಕೂಡ ಅಂತ್ಯಕಾಲದಲ್ಲಿ ಮೋಸಗೊಳಿಸಲ್ಪಡುವರ ಎಂಬಂಥ ಒಂದು ಪ್ರಶ್ನೆ. ಅದ್ರ ಕುರಿತಾಗಿ ಇವತ್ತು ನಾವು ಈ ಎಸ್ಕಟೋ ಸತ್ಯಾಂಶಗಳ ಈ ಎಪಿಸೋಡಲ್ಲಿ ನಾವು ಬಹಳ ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ದೀರಾ. ಹೊಸ ಯೆರೂಸಲೇಮಿನ ಬಗ್ಗೆ ಮಾತನಾಡಿದ ನಂತರ, ನೂತನ ಯೆರೂಸಲೇಮಿನ ಬಗ್ಗೆ ಮಾತನಾಡಿದ ನಂತರ, ಒಂದು ವೇಳೆ ಈ ರಾತ್ರಿಯಲ್ಲಿ ಅಥವಾ ಆ ಸಮಯದಲ್ಲಿ ಕೆಲವರಿಗೆ ಹೊಸ ಯೆರೂಸಲೇಮ್ ಅನುಭವ ಆಗಿರುತ್ತೆ. ನಮಗಂತ ಆಗಿದೆ. ದೇವರ ದರ್ಶನ ಅಥವಾ ದೇವರ ಆಲೋಚನೆ, ಆ ಒಂದು ಉತ್ಸಾಹ ಸಿಕ್ಕಿರ್ಬೋದು. ಸೊ ಸಡನ್ ಆಗಿ ಈ ವಾಕ್ಯ ಜನರನ್ನ ಮೋಸಗೊಳಿಸುವಂತ ಕಾರ್ಯ ನಡೀತವ. ಎಸ್ಪೆಷಲಿ ದೇವರನ್ನ ಆದುಕೊಂಡವರನ್ನ ಸೈತಾನ ಮೋಸಗೊಳಿಸುತ್ತಾನ. ಸೈತಾನ ಹಾಗೂ ನೀವು ಹೇಳಿದಂಥ ವಾಕ್ಯದ ಪ್ರಕಾರ ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರಿಸ್ತರು ಎದ್ದು ಮೋಸಗೊಳಿಸುವುದೆಂಬುದಾಗಿ ವಾಕ್ಯ ಹೇಳುತ್ತೆ. ಅದರಲ್ಲಿ ನಡೆಯುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಡೆಯುತ್ತಿದೆ ಮೋಸಗೊಳಿಸಲ್ಪಡುವರು. ಎಸ್, ಅದಕ್ಕೆ ಸತ್ಯವೇದ ಹಲವು ಕಡೆ ದೇವರಾತ್ಮನ ಬಹಳ ಎಚ್ಚರಿಕೆ ಆಗಿ ನಮಗೆ ಮಾತುಗಳನ್ನು ಕೊಟ್ಟಿರೋದು. ನೀವು ಎಚ್ಚರಿಕೆ ಆಗಿರ್ರಿ, ಸ್ಥಿರಚಿತ್ತದಿಂದಿರ್ರಿ, ಶೂರರಾಗಿರ್ರಿ, ವೀರರಾಗಿರ್ರಿ, ನೀತಿವಂತನು ನಿಂತಿದ್ದೇನೆಂದು ಭಾವಿಸದಿರಲಿ. ಸೊ ಹಲವು ವಾಕ್ಯಗಳು ನಮಗೆ ಎಚ್ಚರಿಕೆಯಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಕೊಡಲ್ಪಟ್ಟಿವೆ. ಸೊ ನೀವು ಹೇಳಿದಂತ ವಾಕ್ಯವನ್ನ ನಾನೊಂದ್ಸರಿ ಓದ್ತೀನಿ. ಇದು ಅಂತ್ಯಕಾಲದಲ್ಲಿ ನಡೆಯುತ್ತದ ಅಂತ ಕೇಳಿದ್ರೆ ಖಂಡಿತವಾಗಿ ನಡೆಯುತ್ತೆ. ಈಗ ನಡೆಯುತ್ತಲೇ ಇದೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ, ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 24. 24ನೇ ಅಧ್ಯಾಯ 24ನೇ ವಾಕ್ಯ, ಮೇ ಬಿ 23ನೇ ವಾಕ್ಯ ಕೂಡ ಸೇರಿಸಿ ಓದ್ತೀನಿ ನೋಡಿ. ಆಗ ಯಾರಾದರೂ ನಿಮಗೆ ಈಗೋ ಕ್ರಿಸ್ತನು ಇಲ್ಲಿದ್ದಾನೆ, ಆಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡ್ರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನಾವು ಗಮನಿಸಿ, 24ನೇ ವಾಕ್ಯದಲ್ಲಿ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಅಂತ ಇದೆ. ಸುಳ್ಳು ಕ್ರಿಸ್ತ, ಈ ಸುಳ್ಳು ಕ್ರಿಸ್ತರು ಅಥವಾ ಸುಳ್ಳು ಪ್ರವಾದಿಗಳಲ್ಲಿ ಇರುವಂತ ಆತ್ಮ ಯಾರದು ಅಂತ ಕೇಳಿದ್ರೆ ಸೈತಾನಾತ್ಮ. ಕ್ರಿಸ್ತನಿಗೆ ಸಂಬಂಧಪಟ್ಟವರು ಯಾರು ಇತರರನ್ನ ಮೋಸಗೊಳಿಸೋದಿಲ್ಲ. ಇತರರ ನಂಬಿಕೆಯನ್ನ ಅವರು ಕುಂದಿಸೋದಕ್ಕೆ ಪ್ರಯತ್ನ ಮಾಡೋದಿಲ್ಲ, ಬದಲಾಗಿ ನಂಬಿಕೆಯನ್ನ ಅಭಿವೃದ್ಧಿಪಡಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಬ್ಬರ ನಂಬಿಕೆಯಲ್ಲಿ ಪ್ರೋತ್ಸಾಹ ಪಡಿಸುವಂತ ಕೆಲಸ ಕ್ರಿಸ್ತನ ಆತ್ಮ ಇರುವಂತವ್ರು ಮಾಡೋದು. ಆದ್ರೆ ಸೈತಾನ ಆತ್ಮ ಇರುವಂತವ್ರು ಮಾಡ್ತಾರೆ, ಮೋಸಗೊಳಿಸೋಕೆ ಪ್ರಯತ್ನ ಮಾಡ್ತಾರೆ. ನಾವಿಲ್ಲಿ ನೋಡ್ರಿ, ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನೂ ಸಹ ಅಂತ ಇದೆ ನೋಡ್ರಿ. ದೇವರಾದುಕೊಂಡವರನ್ನೂ ಸಹ. ಈ ಪದಕ್ಕೆ ನಮಗೆ ಎರಡು ಅರ್ಥ ಹೇಳ್ಬೋದು. ಇಸ್ರಾಯೇಲ್ ಅಕ್ಷರಿಕವಾಗಿ ಹೊಸ ಭವಿಷ್ಯದಲ್ಲಿ ಬಂದ ಇಸ್ರಾಯೇಲ್, ಯಹೂದ್ಯರು ಅಂತ ಅವರು ಕೂಡ ದೇವರ ಆದುಕೊಂಡವರು, ಅವರನ್ನು ಕೂಡ ಹೇಳ್ಬೋದು. ಜೊತೆಗೆ ನಮಗೂ ಅದು ಅನ್ವಯವಾಗುತ್ತೆ. ನಾವು ಕೂಡ ದೇವರಿಂದ ಆರಿಸಲ್ಪಟ್ಟವರಾಗಿದೆ, ನಾವು ಕೂಡ ದೇವರಿಂದ ಆದುಕೊಂಡವರಾಗಿದ್ದೇವೆ. ಯಹೂದ್ಯರನ್ನು ಮೋಸಗೊಳಿಸುವುದು ಮಾತ್ರವಲ್ಲ, ನಮ್ಮನ್ನು ಕೂಡ ಮೋಸಗೊಳಿಸುವಂತ ಕ್ರಿಯೆಗಳನ್ನು ಮಾಡ್ತಾನೆ ಇದ್ದಾನೆ. ಈಗಲೂ ಮಾಡ್ತಾನೆ, ಇನ್ನು ಮುಂದೆಯೂ ಅವನು ಮಾಡ್ತಾನೆ. ಬಟ್ ಅಂತ್ಯಕಾಲದಲ್ಲಿ ಇದೆಲ್ಲ ಸಂಭವಿಸುತ್ತೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಿದ್ದರೆ ನಂಬಿಕೆಯಲ್ಲಿ ನಾನು ನಿಂತಿದ್ದೇನೆ, ನಾನು ಪರವಾಗಿಲ್ಲ ಚೆನ್ನಾಗಿದ್ದೇನೆ ಎಂಬುದಾಗಿ ಯೋಚಿಸೋದಾದ್ರೆ, ಇನ್ನೊಂದು ಕಡೆ ಬಹಳ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಬೇಕು ನೀವು. ಯಾಕಂದ್ರೆ ನಿಂತಿದ್ದವರನ್ನ ಅಥವಾ ನಿಂತಿದ್ದೇನೆ ಅನ್ನೋರನ್ನ ಬೀಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಅವನು. ಒಂದು ಕಾಲದಲ್ಲಿ ಬಹಳ ಆತ್ಮೀಕ ರೀತಿಯಲ್ಲಿ ಬಹಳ ಉಜ್ಜೀವನವಾಗಿ ನಿಂತಂತ ಅನೇಕರನ್ನು ಬೀಳಿಸಿದ್ದಾನೆ. ಈಗಾಗಲೇ ನಮ್ಮ ಕಣ್ಣು ಮುಂದೆ ದೃಷ್ಟಾಂತಗಳು ಬಹಳಷ್ಟು ಇದೆ ದೃಷ್ಟಾಂತಗಳು. ಒಂದು ಕಾಲದಲ್ಲಿ ಕ್ರಿಸ್ತನಿಗಾಗಿ ಪ್ರಜ್ವಲಿಸ್ತಾ ಇದ್ದವರು, ದೇವರ ರಾಜ್ಯಕ್ಕಾಗಿ ನಿಂತವರು, ಕಾಲಾಂತರದಲ್ಲಿ ಅಥವಾ ಕಾಲಕ್ರಮೇಣವಾಗಿ ಅವರ ಒಂದು ಉಜ್ಜೀವನದಿಂದ ಕೆಳಗೆ ಬಿದ್ದು, ಅವರ ಆತ್ಮಿಕ ಉತ್ಸಾಹದಿಂದ ಕೆಳಗೆ ಬಿದ್ದು, ಈಗ ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ ಉಗುರು ಬೆಚ್ಚಗೆ ಅನುಭವದಲ್ಲಿ ಇದ್ದಾರೆ.
ಸೊ ಅದು ಆಗದಿರೋದಕ್ಕೆ ನಾವು ಎಚ್ಚರಿಕೆ ಆಗಿರಬೇಕು. ಅದನ್ನ ಸ್ವಾಮಿ ಹೇಳುವಂಥದ್ದು. ಇಲ್ಲಿ ನೋಡ್ರಿ, ಸಾಧ್ಯವಾದರೆ ದೇವರಾದುಕೊಂಡವರನ್ನೂ ಸಹ ಮೋಸಗೊಳಿಸುವುದಕ್ಕೋಸ್ಕರ ಎಂಬುದಾಗಿ. ಅದಕ್ಕೆ ಅಪೊಸ್ತಲನಾದ ಪೇತ್ರನು ಹೇಳ್ತಾನೆ, ನಿಮ್ಮ ಕರೆಯನ್ನು, ನಿಮ್ಮ ಆರಿಸಿಕೊಳ್ಳುವಿಕೆಯನ್ನು ದೃಢಪಡಿಸಿಕೊಳ್ಳ್ರಿ ಅಲ್ಲ. ಒಂದನೇ ಪೇತ್ರನ ಪತ್ರಿಕೆ 1 ಇಲ್ಲಿದೆ, ನಿಮ್ಮ ಕರೆಯನ್ನು, ನಿಮ್ಮ ಆರಿಸಿಕೊಳ್ಳುವಿಕೆಯನ್ನು ದೃಢಪಡಿಸಿ ಎಂಬುದಾಗಿ. ಇದು ನಮ್ಮ ಕರ್ತವ್ಯ. ಇದನ್ನು ಪ್ರತಿದಿನ ಮಾಡ್ಬೇಕು ನಾವು. ಒಂದೊಂದು ದಿನ ದೇವರಿಂದ ನಾವು ಕರೆಯಲ್ಪಟ್ಟಿದ್ದೇವೆ, ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವರಿಗೆ ಸ್ತೋತ್ರ. ಅದಕ್ಕೆ ತಕ್ಕ ಹಾಗೆ ನಾವು ಬಾಳ್ತಾ ಇದ್ದೀವ, ಅದಕ್ಕೆ ಅನುಗುಣವಾಗಿ ಜೀವಿಸ್ತಾ ಇದ್ದೀವ ಅನ್ನೋದನ್ನು ಪ್ರತಿದಿನ ಶೋಧನೆ ಮಾಡ್ಕೊಳ್ಬೇಕು ಅಲ್ವಾ. ಸೊ ಇದು ನಡೆಯುವಂತ. ಹಾಗಿದ್ರೆ ಅದೇ ವಾಕ್ಯ ನೋಡ್ರಿ, ಹೇಗಂತೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಆ ಪದ ಗಮನಿಸಿ, ಸುಮ್ಮನೆ ಎಲ್ಲ ಅವರು ಮೋಸಗೊಳಿಸೋದು. ದೊಡ್ಡ ಅದ್ಭುತ ನಮ್ಮ ಜೀವನದಲ್ಲಿ ಹಿಂದಿನ ಕಾಲದಲ್ಲಿ ಅಥವಾ ಈಗಲೂ ನಾವು ಅದ್ಭುತಗಳನ್ನು ಕಾಣ್ತಾ ಇದ್ದೀವಿ, ದೇವರಿಂದ ಅದ್ಭುತ ಕಂಡಿದ್ದೀವಿ. ಅದೇ ರೀತಿ ನಕಲಿ ಅದ್ಭುತಗಳನ್ನ, ನಕಲಿ ಸೂಚಕ ಕಾರ್ಯಗಳನ್ನು ಮಾಡಿ ಇದು ಕೂಡ ದೇವರಿಂದಲೇ ಆಗುತ್ತಿದೆ ಅನ್ನುವಷ್ಟರ ಮಟ್ಟಿಗೆ ಮೋಸಗೊಳಿಸುವಂತ ಜನ ಇವರು. ಅದನ್ನ ನಾವು ಇಲ್ಲಿ ವಾಕ್ಯ ನೋಡ್ತೀವಿ. ಹಾಗಿದ್ರೆ ಅದರ 10ನೇ ವಾಕ್ಯದಲ್ಲಿ ಕೂಡ ನೋಡಿ, ಫಸ್ಟ್ 24 10ನೇ ವಾಕ್ಯ, ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು, ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ನಾವು ಈ ಸುಳ್ಳು ಪ್ರವಾದಿಗಳು ದೊಡ್ಡ ಸಬ್ಜೆಕ್ಟ್ ಅಲ್ಲ. ಹೌದು, ದೇವರ ಚಿತ್ತ ಆದರೆ ಮುಂದಿನ ಎಪಿಸೋಡ್ ಒಂದು ಎಪಿಸೋಡ್ ಮಾಡೋಣ ಸುಳ್ಳು ಪ್ರವಾದಿಗಳ ಬಗ್ಗೆ. ಬಹಳ ಬೇಕಾದ ವಿಚಾರಗಳು. ಸೊ ನಾವು ಯಾರಿಗೂ ತೀರ್ಪು ಮಾಡೋದಿಲ್ಲ, ಯಾರ ಬಗ್ಗೆನೂ ಖಂಡಿಸೋಕೆ ನಾವು ಬಂದಿಲ್ಲ. ಆದರೆ ಈಗಿನ ವರ್ತಮಾನದಲ್ಲಿ ಏನ್ ನಡೆಯುತ್ತಿದೆ ನಾವು ಹೇಳ್ತಾ ಇದ್ದೀವಿ ವೀಕ್ಷಕರು. ಯಾಕಂದ್ರೆ ನಾಳೆ ಇಂಥ ಒಂದು ಅನುಭವ ನಮ್ಮ ಎದುರಿಗೆ ಬರುವಾಗ ನಾವು ಅದನ್ನ ಖಂಡಿಸಿ ನಿಲ್ಲುವಂತ ಸಾಮರ್ಥ್ಯ ನಮಗಿರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಾಗಿದ್ರೆ ಆ ವಾಕ್ಯ ನೋಡ್ರಿ, ಅನೇಕ ಸುಳ್ಳು, ಬಹುಮಂದಿ ಸುಳ್ಳು, ಒಂದಿಬ್ಬರಲ್ಲ ಅಂತ, ಒಬ್ಬರು ಇಬ್ಬರು ಮೂವರ ಅಂತಲ್ಲ, ಬಹುಮಂದಿ ಅಂದ್ರೆ ಅದು ಎಷ್ಟು ಬೇಕಾದ್ರೆ ಆಗ್ಬೋದು. 21ನೇ ಶತಮಾನ ನಡೀತಾ ಇದೆಯಾ? ಎಸ್, ನಡೀತಾ ಇದೆ. 21ನೇ ಶತಮಾನದ ಸುಳ್ಳು ಪ್ರವಾದನೆಗಳಿವೆಯಾ? ಎಸ್, ಸುಳ್ಳು ಪ್ರವಾದನೆಗಳಿವೆ. ನೀವು ಬಹಳಷ್ಟು ನೀವು ಅನುಭವ ಇರಬಹುದು. ಓಕೆ, ನೇರವಾಗಿ ನಿಮಗೇ ಬಂದು ಪ್ರವಾದನೆ ಹೇಳಿ ಸುಳ್ಳು ಹೇಳಿದವರಿದ್ದಾರೆ ಅಲ್ವಾ. ಸೊ ಅಂಥ ವಿಚಾರಗಳ ಬಗ್ಗೆ ನಾವು ಎಚ್ಚರಿಕೆ ಆಗಿರ್ಬೇಕು. ಅದಕ್ಕೆ ಆಮೇಲೆ ಬರೋಣ. ಸೊ ಅನೇಕ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ನಾನು ಇವತ್ತು ಬೆಳಗ್ಗೆ ನಿಮ್ಮ ಸಂಗ ಹೇಳುವಂಥದ್ದು, ಇದಕ್ಕೆಲ್ಲ ಕಾರಣಗಳೇನು? ನಾನು ಕೇಳಿದ ದೇವರಾದುಕೊಂಡವರು ಅಥವಾ ದೇವರ ಮಕ್ಕಳು ಈ ಮೋಸಗೊಳಿಸುವಿಕೆಗೆ ಬೀಳುವುದಕ್ಕೆ ಕಾರಣಗಳೇನು? ಅದನ್ನು ಒಂದು ವೇಳೆ ನಾವು ಇವತ್ತು ಅರಿತುಕೊಂಡ್ರೆ ನಮಗೆ ಇದನ್ನು ದೂರ ಇರ್ಬೋದು ಅಲ್ವಾ. ಅದ್ರ ಬಗ್ಗೆ ನಾವು ಕಲಿಯೋಣ ಇವತ್ತು. ಯಾಕೆ ಅವರು ಬೀಳ್ತಿದ್ದಾರೆ, ಯಾಕೆ ಅವರು ಮೋಸಗೊಳಿಸಲ್ಪಡ್ತಿದ್ದಾರೆ? ಮೊದಲನೇ ಕಾರಣ, ಇಫ್ ಯು ಕಮ್ ಟು ಬುಕ್ ಆಫ್ 2 ಥೆಸಲೋನಿಯನ್ಸ್, 2 ಥೆಸಲೋನಿಕ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಅಪೊಸ್ತಲನಾದ ಪೌಲನು ಸ್ವಲ್ಪ ಸ್ಪಷ್ಟವಾದ ಕಾರ್ಯಗಳು ಅದನ್ನು ಹೇಳ್ತಾ ಇದ್ದಾನೆ. 2 ಥೆಸಲೋನಿಕ 2ನೇ ಅಧ್ಯಾಯ. ನಾವು ಈ 2ನೇ ಅಧ್ಯಾಯದಲ್ಲಿ ನಮಗೆ ಕಾಣುವಂಥದ್ದು, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವುದಕ್ಕಿಂತ ಮುಂಚಿತವಾಗಿ ಅನೇಕ ಸಂಗತಿಗಳು ನಡೀಬೇಕೆಂದು ಹೆಡ್ಡಿಂಗ್ ಅಲ್ಲಿ ಬರೆಯಲ್ಪಟ್ಟಿವೆ, ತಲೆಬರಹದಲ್ಲಿ ಬರೆಯಲ್ಪಟ್ಟಿವೆ. 2 ಥೆಸಲೋನಿಕ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವುದಕ್ಕಿಂತ ಮುಂಚಿತವಾಗಿ ಅನೇಕ ಸಂಗತಿಗಳು ನಡೀಬೇಕು. ಈ 2ನೇ ಅಧ್ಯಾಯದಲ್ಲಿ ಅಧರ್ಮ ಸ್ವರೂಪ ಅಥವಾ ಕ್ರಿಸ್ತ ವಿರೋಧಿಯ ಬಗ್ಗೆ ಬರೆಯಲ್ಪಟ್ಟಿವೆ. ಇದೇ ಅಧ್ಯಾಯದಲ್ಲಿ ಅಧರ್ಮವನ್ನು ತಡೆ ಮಾಡುವಂತ ಪರಿಶುದ್ಧಾತ್ಮನ ಕುರಿತಾಗಿ ಕೂಡ ಬರೆಯಲ್ಪಟ್ಟಿವೆ. ಸೊ 2ನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯ ಅದ್ರ 10, 11, 12ನೇ ವಾಕ್ಯ ಬಂದ್ರೆ ದೇವರಾದುಕೊಂಡವರು ಕೂಡ ಬೀಳುವುದಕ್ಕೆ ಕಾರಣಗಳನ್ನು ಬರೆಯಲ್ಪಟ್ಟಿವೆ ಅಲ್ಲಿ. 10ನೇ ವಾಕ್ಯ ನೋಡ್ರಿ, ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಿದ್ದಾರೆ ಅಲ್ವಾ. ಸೊ ಅದಕ್ಕೆ ನಾನು ಹೇಳುವಂತ ಮೊದಲನೇ ಅಂಶ, ಯಾಕೆ ದೇವರಾದುಕೊಂಡವರು ಕೂಡ ಮೋಸಗೊಳಿಸಲ್ಪಡುತ್ತಿದ್ದಾರೆ ಅಂತ ಕೇಳಿದ್ರೆ, ಮೊದಲನೇದು, ದೇ ಡು ನಾಟ್ ಲವ್ ದ ಟ್ರೂತ್. ಸತ್ಯವನ್ನು ಪ್ರೀತಿಸುತ್ತಿಲ್ಲ. ಸತ್ಯ ಗೊತ್ತವರಿಗೆ ಸತ್ಯ, ಅದಕ್ಕೆ ಸತ್ಯ ಸ್ವಲ್ಪ ಯಾವಾಗ್ಲೂ ಹೇಳ್ತಾರೆ, ಸತ್ಯ ಕಹಿ ಅಂತೆ. ಹೌದು, ಒಂದು ಸತ್ಯ ಯಾವಾಗಲೂ ಕಹಿ ಆಗಿರುತ್ತೆ. ಬಟ್ ಅದು ಜೀರ್ಣ ಮಾಡಿಕೊಂಡ್ರೆ ಸಿಹಿನೇ ಅಲ್ವಾ. ಅದಕ್ಕೆ ಆರಂಭದಲ್ಲಿ ಕಹಿ ಆದ್ರೆ ಮತ್ತೆ ಸಿಹಿ ಅಂದಂಗೆ ಅಲ್ವಾ. ನಾವು ಸತ್ಯವನ್ನ ಅರಿತಿದ್ದಾರೆ, ಸತ್ಯ ಇಂಥದ್ದು ಅಂತ ತಿಳಿದಿದ್ದಾರೆ, ಸತ್ಯ ಏನು ಅಂತ ಅವ್ರಿಗೆ ಗೊತ್ತಿದೆ. ಬಟ್ ಈ ಸತ್ಯವನ್ನು ಅವರು ಪ್ರೀತಿ ಮಾಡ್ತಾ ಇಲ್ಲ. and which is very very dangerous. ಬಹಳ ಅಪಾಯಕಾರಿ. ಇವತ್ತು ದೇವರಾದುಕೊಂಡವರ ಮಧ್ಯೆ ಕೇಳಿದ್ರೆ ಸತ್ಯ ಗೊತ್ತಾ, ನಿಮಗಿಂತ ಜಾಸ್ತಿ ಸತ್ಯ ನಮಗೆ ಗೊತ್ತು, ನೀವೇನು ಹೇಳೋದು ನಮಗೆ ಸತ್ಯ ಗೊತ್ತು. ದ ಟ್ರೂತ್ ವಿ ನೋ ದಟ್. ಅಂದರೆ ಸತ್ಯ ಗೊತ್ತಿದೆ, ಕೆಲವು ಅವರ ಸಂಪ್ರದಾಯ, ಕೆಲವೊಂದು ಅವರ ಆಚಾರ ಪದ್ಧತಿಗಳನ್ನ ಬಿಟ್ಟು ಬರ್ತಾ ಇಲ್ಲ. ಅವ್ರಿಗೆ ಗೊತ್ತು, ಎಲ್ಲ ಗೊತ್ತು. ಹೌದು, ಎಲ್ಲ ಗೊತ್ತು. ಆ ಸತ್ಯವನ್ನ ತಿಳಿದುಕೊಂಡು ಓಕೆ ನಾ ಸತ್ಯಕ್ಕೆ ಹೋಗ್ಬಿಡೋಣ ಅಂತ ಹೇಳಿದ್ರೆ ಅವ್ರನ್ನ ಕೆಲವು ಕಾರ್ಯಗಳು ತಡೆ ಮಾಡ್ತಾ ಇದೆ. ಆದ್ರಿಂದ ಅವ್ರು ಸತ್ಯದಕ್ಕೆ ಪ್ರೀತಿ ಮಾಡಿದೆ ಆ ಕಡೆ ಬರ್ತಾ ಇಲ್ಲ.
ಅದಕ್ಕೆ ನಾವು ದೇವರ ವಾಕ್ಯದ ಆಧಾರದಲ್ಲೇ ಹೇಳ್ತಾ ಇದ್ದೀವಿ, ಯಾರು ನಮ್ಮನ್ನ ಮೋಸಗೊಳಿಸದೇ ಇರಬೇಕಿದ್ರೆ, ತಿಳಿಬೇಕು, ಸುಳ್ಳು ಪ್ರವಾದಿಗಳಾಗಲಿ ಸುಳ್ಳು ಕ್ರಿಸ್ತರಾಗಲಿ ನಮ್ಮನ್ನ ಮೋಸಗೊಳಿಸದೇ ಇರಬೇಕಿದ್ರೆ ಸತ್ಯವನ್ನ ತಿಳಿಯುವುದು ಮಾತ್ರವಲ್ಲ, ಸತ್ಯವನ್ನ ಪ್ರೀತಿಸಬೇಕು. ಯು ಶುಡ್ ಲವ್ ದಟ್ ಟ್ರೂತ್. ಇವತ್ತು ಸತ್ಯವೇ ಕಡಿಮೆಯಾದಂತ ಒಂದು ಕಾಲ. ಸತ್ಯಮೇವ ಜಯತೆ ಅಂತ ನಾವು ನ್ಯಾಯಾಲಯದ ಮುಂದೆ ಬರೆದು ಕಾಣ್ತೀವಿ. ಅನೇಕ ಸಂದರ್ಭಗಳಲ್ಲಿ ಆ ನ್ಯಾಯಾಲಯದಲ್ಲಿ ಸತ್ಯ ಕಾಣಲ್ಪಡುತ್ತಿಲ್ಲ ಅಲ್ವೇ. ಸತ್ಯ ಸಿಗುತ್ತೆ, ನ್ಯಾಯ ಸಿಗುತ್ತೆ, ಸತ್ಯ ಜಯಿಸುತ್ತೆ ಎಂಬುದಾಗಿ ಹೋಗಿ ದುಃಖದಿಂದ ಮೋರೆ ಕೆಳಗೆ ಮಾಡಿಕೊಂಡು ಬಂದವರಿದ್ದಾರೆ, ನೋವಿನಿಂದ ಬಂದವರಿದ್ದಾರೆ. ಸತ್ಯ ನಾವು ತಿಳಿದದ್ದು ಮಾತ್ರವಲ್ಲ, ಸತ್ಯವನ್ನ ಪ್ರೀತಿಸಬೇಕು ಪ್ರತಿದಿನ. ಇಫ್ ಯು ಲವ್ ದ ಟ್ರೂತ್ ಯು ವಿಲ್ ಲಿವ್ ಫಾರ್ ದ ಟ್ರೂತ್. ನಾವು ಸತ್ಯವನ್ನ ಪ್ರೀತಿ ಮಾಡಿದ್ರೆ ಸತ್ಯಕ್ಕಾಗಿ ನಾವು ಬದುಕ್ತೀವಿ. ಬೈಬಲ್ ಕೂಡ ಹೇಳ್ತದಲ್ಲ ಪಾಸ್ಟರ್, ಸತ್ಯ ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಹೌದು. ಮತ್ತೆ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 31-32 ವಾಕ್ಯದಲ್ಲಿ ಸತ್ಯವನ್ನ ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಅಲ್ಲಿ ಸತ್ಯ ಯೇಸು ಕ್ರಿಸ್ತನ ಬಗ್ಗೆ ಹೇಳುವಂಥದ್ದು. ಯೇಸು ಕ್ರಿಸ್ತನೇ. ಇನ್ನೊಂದು ಕಡೆ ಸ್ವಾಮಿ ಹೇಳಿದ್ದಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಲ್ವಾ. ಸೊ ಕ್ರಿಸ್ತನೇ ಸತ್ಯ ನಮಗೆ, ಕ್ರಿಸ್ತನೇ ಮಾರ್ಗ ನಮಗೆ, ಕ್ರಿಸ್ತನೇ ಜೀವ ನಮಗೆ. ಈ ವಾಕ್ಯವು ಕ್ರಿಸ್ತನೇ, ಈ ವಾಕ್ಯವು ಸತ್ಯ. ಈ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿವ ಅದನ್ನ ನಾವು ಪ್ರೀತಿ ಮಾಡತಕ್ಕದ್ದು. ಬೇರೆ ಯಾರು ಹೇಳೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಸತ್ಯ ಯಾರಾದ್ರೂ ಹೇಳಿದ್ರೆ ಆ ಸತ್ಯವನ್ನ ನಂಬ್ರಿ. ಸುಳ್ಳು ಹೇಳಿದ್ರೆ ಆ ಸುಳ್ಳನ್ನು ತಿರಸ್ಕಾರ ಮಾಡಿ, ನಿರಾಕರಣೆ ಮಾಡ್ರಿ, ಬೇಡ ಅಂತ ಹೇಳ್ರಿ. ಯಾಕಂದ್ರೆ ನಮ್ಮೊಳಗೆ ಇರುವ ಸತ್ಯದ ಆತ್ಮನು ನಮ್ಮನ್ನ ಸತ್ಯಕ್ಕೆ ನಡೆಸಬೇಕೇ ವಿನಃ ಯಾವತ್ತಿಗೂ ಸುಳ್ಳಿಗೆ ನಡೆಸೋದಿಲ್ಲ. ಹಾಗಿದ್ರೆ ಜನ ಮೋಸಕ್ಕೊಳಗಾಗುವುದಕ್ಕೆ ಕಾರಣ, ಎಸ್ಪೆಷಲಿ ದೇವರಾದುಕೊಂಡವರು ಮೋಸಕ್ಕೊಳಗಾಗುವುದಕ್ಕೆ ಕಾರಣ ಸತ್ಯ ತಿಳಿದಿದೆ, ಬಟ್ ಸತ್ಯವನ್ನ ಪ್ರೀತಿ ಮಾಡುತ್ತಿಲ್ಲ. ಹೌದು, ವಿಪರ್ಯಾಸ. ಅದಕ್ಕೆ ನೋಡಿ, ಕರ್ತನಾದ ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಯಾರು ನನ್ನ ಆಜ್ಞೆಗಳನ್ನ ಪ್ರೀತಿಸುವರೋ ಕೈಗೊಂಡು ನಡೆಯುವರು ಅವರೇ ನನ್ನ ಸ್ನೇಹಿತರು ಅಂತ. ಹೌದು ಅಲ್ವಾ. ತಿಳಿಯೋದು ಮಾತ್ರ ಅಲ್ಲ, ಅದ್ರ ಪ್ರಕಾರ ನಡೆಯುವಂತರು. ವಾಟ್ ಡಸ್ ಇಟ್ ಮೀನ್ ನಡೆಯೋದು ಅಂದ್ರೆ ಯು ಲವ್ ಅಂಡ್ ಲೀವ್. ನಾನೊಂದು ವಾಕ್ಯವನ್ನ ಪ್ರೀತಿ ಮಾಡಿದ್ರೆ ಆ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಬೇಕು ಅಲ್ವಾ. ಐ ಲವ್ ಮೈ ಪ್ಯಾರೆಂಟ್ಸ್, ನಾನು ನನ್ನ ತಂದೆ ತಾಯಿಗಳನ್ನ ಇಷ್ಟಪಡ್ತೀನಿ, ಅವ್ರನ್ನ ಪ್ರೀತಿ ಮಾಡ್ತೀನಿ. ಅದಕ್ಕೆ ಅವ್ರು ಏನು ಹೇಳಿದ್ರು ನಾನು ಮಾಡ್ತೀನಿ. ನಾನು ಅವ್ರನ್ನ ಒಳ್ಳೆದಕ್ಕಾಗಿ ಎಲ್ಲ ಹೇಳ್ತಾರೆ ಅಲ್ವಾ. ಹಾಗಿದ್ರೆ ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ಅನೇಕ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಿದ್ದಾರೆ. ದೇವರು ನನ್ನ ವೀಕ್ಷಕರಿಗೆ ಒಂದು ಮಾತನ್ನು ಹೇಳ್ಬಿಡ್ತೀನಿ. ಅವರಿಗೆ ವೀಕ್ಷಕರೇ, ಒಂದನ್ನು ಗಮನಿಸಿ, ನಮ್ಮ ಸುತ್ತಮುತ್ತಲೂ ಸಾವಿರಾರು ಅಸತ್ಯ ಆತ್ಮಗಳು, ಅಸತ್ಯವನ್ನು ನುಡಿಯುವಂತ ಜನರು, ಸತ್ಯದ ಮಾರ್ಗವನ್ನ ಬಿಟ್ಟಂತ ಜನರಿದ್ದಾರೆ, ಸತ್ಯ ಬೋಧನೆಯನ್ನ ನಿರಾಕರಣೆ ಮಾಡಿದವರಿದ್ದಾರೆ. ಅದನ್ನೆಲ್ಲ ನೋಡಿ ನೀವು ಬೇಜಾರು ಮಾಡ್ಕೋಬೇಡ್ರಿ, ನೀವು ನಿರಾಶ್ರಿತರಾಗಬೇಡ್ರಿ, ನೀವು ಹತಾಶರಾಗಬೇಡ್ರಿ. ನಮಗೆ ಸತ್ಯ ಈ ವಾಕ್ಯ. ಈ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಆ ವಾಕ್ಯವನ್ನ ಪ್ರೀತಿ ಮಾಡ್ರಿ, ಆ ವಾಕ್ಯದಂತೆ ನಡೀರಿ. ಬೇರೆ ಯಾವುದು ನಮ್ಮನ್ನ ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ, ಬೇರೆ ಯಾರಿಂದಲೂ ನಮ್ಮ ನಾಶ ಮಾಡೋಕ್ಕಾಗೋದಿಲ್ಲ. ದಟ್ ಈಸ್ ವೈ ನಾವು ಹೇಳ್ತೀವಿ ಯಾವಾಗಲೂ, ಸ್ಟ್ಯಾಂಡ್ ಫಾರ್ ದ ಟ್ರೂತ್, ಸ್ಟ್ಯಾಂಡ್ ಫಾರ್ ದ ವರ್ಡ್. ವಾಕ್ಯಕ್ಕಾಗಿ ನಿಂತ್ಕೊಳ್ರಿ, ಸತ್ಯಕ್ಕಾಗಿ ನಿಂತ್ಕೊಳ್ರಿ ಅಲ್ವಾ. ನಾವು ಅದು ಮೊದಲನೆಯ ಸನ್ನಿವೇಶ. ಅದೇ ಪಾಸ್ಟರ್, ಇದನ್ನು ಹೇಳುವಾಗ ನನಗೆ ಒಂದು ಸಂಭವ ನೆನಪು ಬರ್ತದೆ. ನಮ್ಮ ತಲೆ ಹೋದ್ರೂ ಪರವಾಗಿಲ್ಲ, ಸತ್ಯಕ್ಕೆ ನಿಲ್ಬೇಕು. ಅದಕ್ಕೆ ಉದಾಹರಣೆ ಸ್ಥಾನಿಕನಾದ ಯೋಹಾನ. ಹೌದು. ಅವನು ಹೇರೋದನಿಗೆ ನಿನ್ನ ಸ್ವಂತ ಅಣ್ಣನ ಹೆಂಡತಿಯನ್ನ ಇಟ್ಕೊಂಡಿದ್ದೀನಂತೆ ಹೇಳ್ದ. ಅವನಿಗೆ ಗೊತ್ತು, ಹೇಳಿದ್ರೆ ಇವನಿಗೆ ಭವಿಷ್ಯದಲ್ಲಿ ತೊಂದರೆ ಆಗ್ಬೋದು ಅಂತೇಳಿ, ತನ್ನ ಕೊಲೆ ಕೂಡ ಆಗ್ಬೋದು ಅಂತೇಳಿ. ಆದರೆ ಅವನು ಸತ್ಯಕ್ಕಾಗಿ ನಿಂತ್ಕೊಂಡ. ನೀನು ಇಟ್ಕೊಂಡಿದ್ದು ನಿನ್ನ ಅಣ್ಣನ ಹೆಂಡತಿ, ಅದು ತಪ್ಪು ಅಂತೇಳಿ. ಅದರ ನಿಮಿತ್ತವಾಗಿ ಅವನ ತಲೆ ಕೂಡ ಹೋಯ್ತು. ಅವನ ಮಗಳು ತಲೆಯನ್ನು ತಂದು ಇದರಲ್ಲಿ ಮಾಡ್ತಾರೆ. ಹಾಗಿರೋದಾದರೆ ನಾವು ಸತ್ಯಕ್ಕಾಗಿ ನಿಲ್ಲುವಾಗ ನಮ್ಮ ತಲೆ ಹೋದ್ರೂ ಪರವಾಗಿಲ್ಲ, ನಾವು ಸತ್ಯಕ್ಕಾಗಿ ಸ್ಟ್ಯಾಂಡ್ ಆಗಿ ನಿಲ್ಬೇಕು. ನೀವು ಹೇಳೋದು ಅದಕ್ಕೆ ಸತ್ಯವನ್ನು ಪ್ರೀತಿಸುವವರು ಸತ್ಯಕ್ಕಾಗಿ ನಿಲ್ತಾರೆ. ಹೌದು, ಬಹಳ ಮುಖ್ಯವಾದ ಸಂಗತಿ ಸತ್ಯ. ನನ್ನ ವಿಚಾರ ಏನಂದ್ರೆ, ನಮಗೆ ಸತ್ಯ ತಿಳಿದಿದೆ. ಹೌದು, ವಿ ನೋ ದ ಟ್ರೂತ್. ದೇವರು ನಮಗೆ ಸತ್ಯವನ್ನು ತಿಳಿಯಪಡಿಸಿದ್ದಾರೆ. ಅಂಡ್ ವಿ ಲಿವ್ ಬೈ ದ ಟ್ರೂತ್. ನಾವು ಸತ್ಯದಿಂದಲೇ ಬದುಕ್ತಾ ಇದ್ದೀವಿ, ಸತ್ಯಕ್ಕಾಗಿ ಜೀವಿಸ್ತಾ ಇದ್ದೀವಿ. ಹೀಗೆ ಸತ್ಯದಲ್ಲೇ ಜೀವಿಸುವಂತ ವ್ಯಕ್ತಿಗೆ ಯಾರಾದ್ರೂ ಬಂದು ಅಸತ್ಯವನ್ನ ಹೇಳ್ಕೊಡುವಾಗ, ಸತ್ಯಕ್ಕೆ ವಿರುದ್ಧವಾದನ್ನು ಹೇಳುವಾಗ ನಮಗೆ ಯಾಕೆ ಅದನ್ನ ಗ್ರಹಿಸ್ಕೊಳ್ಳಕ್ಕಾಗ್ತಿಲ್ಲ? ದೇವರ ಮಕ್ಕಳಾದ ನಮ್ಮ ಜೀವನದ ವಿಪರ್ಯಾಸ ಅದು. ಅಸತ್ಯವನ್ನ ಹೇಳ್ಕೊಡುವಾಗ, ಸತ್ಯಕ್ಕೆ ವಿರುದ್ಧವಾದನ್ನ ಜನ ಬಂದು ಹೇಳುವಾಗ ನಾವ್ಯಾಕೆ ನನಗೆ ಈ ಸತ್ಯ ಗೊತ್ತಿದೆ, ಇದೇ ಸತ್ಯ ಅಂತ ನಾವ್ಯಾಕೆ ಖಡಾಖಂಡಿತವಾಗಿ ಹೇಳಬಾರ್ದು? ಅಲ್ಲ ಫಸ್ಟ್, ಈಗ ನೀವು ಇದನ್ನು ಹೇಳುವಾಗ ಕೆಲವರಿಗೆ ಸತ್ಯ ಗೊತ್ತಿರುತ್ತದೆ, ಸತ್ಯವನ್ನು ಪ್ರೀತಿಸ್ತಾರೆ. ಆದರೆ ಅವರು ಬಹಿರಂಗವಾಗಿ ಸಭೆಗಾಗಲಿ ಅಥವಾ ಕ್ರೈಸ್ತರೆಂಬುದಾಗಿ
ಒಪ್ಕೊಳ್ಳೋದಿಲ್ಲ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನಗೆ ಸತ್ಯ ಗೊತ್ತಿದೆ ಅಂತ ಹೇಳಿದ್ರೆ ನನ್ನ ಮನೆಯವ್ರಿಗೆ ನಾನು ಹೆದರ್ತಾ ಇದ್ದಾನೆ, ಮತ್ತು ಕೆಲವೊಂದು ಆಚಾರ ವಿಚಾರಗಳು ನಾನು ಮಾಡಬೇಕು, ನನಗೆ ಸತ್ಯ ಗೊತ್ತಿದೆ, ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತಾನೆ. ಕೆಲವ್ರು ನೋಡ್ರಿ, ಕೆಲವು ಸಂಪ್ರದಾಯದ ಕ್ರೈಸ್ತರಾಗಲಿ ಬೇರೆಯವರ ನೋಡ್ರಿ, ಅವರಿಗೆ ಸತ್ಯ ಗೊತ್ತಿದೆ, ಕೆಲವೊಂದು ಸಂಪ್ರದಾಯ ಅದೆಲ್ಲ ಮಾಡಬಾರ್ದಂತ ಗೊತ್ತಿದೆ, ಅದೆಲ್ಲ ಮಾಡೋದು ತಪ್ಪಂತ ಗೊತ್ತಿದೆ, ರಕ್ಷಣೆಯ ಪೂರ್ಣವಾದ ಸಂದೇಶ ಗೊತ್ತಿದೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ಅವರು ಭಯಭ್ರಾಂತರಾಗಿ ಹೇಳ್ತಾರೆ, ನಾವೆಲ್ಲ ರಹಸ್ಯವಾಗಿ ಇದು ಮಾಡಿದ್ದೇವೆ, ಆದರೆ ಬಹಿರಂಗವಾಗಿ ಆ ಸತ್ಯವನ್ನು ನಾವು ಒಪ್ಕೊಳ್ಳೋದಿಲ್ಲ, ರಹಸ್ಯವಾಗಿ ಒಪ್ಕೊಳ್ತೀವಿ ಅಂತ ಹೇಳ್ತಾರೆ. ಅದು ರಹಸ್ಯವಾಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ, ರಹಸ್ಯವಾಗಿ ನಾವು ಸತ್ಯಕ್ಕಾಗಿ ಜೀವಿಸ್ತಾ ಇದ್ದೀವಿ ಅಂತ ನೀವು ಎಷ್ಟು ಕಾಲ ಅಂತ ಅದು ಮಾಡೋಕ್ಕಾಗತ್ತೆ ನಮಗೆ? ಈ ಹೊಸ ಮೆಡಿಕಲ್ ಸುವಾರ್ತೆಗಳಲ್ಲಿ ಕರ್ತನಾದ ಯೇಸು ಸ್ವಾಮಿ ಪರಿಸಾಯರ ಬಗ್ಗೆ, ಸದ್ದುಕಾಯರ ಬಗ್ಗೆ, ಶಾಸ್ತ್ರಿಗಳ ಬಗ್ಗೆ ಹೇಳಿದ್ರೆ ನಮ್ಗೆ ಗೊತ್ತಿದೆ ಅಲ್ವಾ? ಅವರಿಗೆಲ್ಲ ಸತ್ಯ ಗೊತ್ತಿತ್ತು, ಗೊತ್ತಿದ್ದ ಸತ್ಯವನ್ನು ಅವರು ಮರೆ ಮಾಡಿದ್ರು, ಮರೆ ಮಾಡಿ ಆಚಾರಗಳಿಗೂ ಸಂಪ್ರದಾಯಗಳಿಗೂ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರು. ಅದಕ್ಕೆ ಅಂಥವ್ರು ನೋಡಿ ಕರ್ತನಾದ ಯೇಸು ಹೇಳಿದ್ದೇನು, ನೀವು ಸುಣ್ಣ ಹಚ್ಚಿದ ಸಮಾಧಿಗಳು, ಹೊರಗಡೆ ಮಾತ್ರ ಬೆಳ್ಳಗಿದೆ, ಒಳಗಡೆ ಸರಿ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ಸ್ವಾಮಿ ಕರ್ತನಾದ ಯೇಸು ಸ್ವಾಮಿ ಹೇಳಿದ್ದೇನೆಂದ್ರೆ, ನಿಮ್ಮ ಒಳಗಡೆ ಏನು ರೂಪಾಂತರ ಆಗಿದೆಯೋ ಅದು ಬಹಿರಂಗವಾಗಿ ಪ್ರಕಟ ಆಗಬೇಕು. ಒಂದು ವೇಳೆ ಸ್ವಲ್ಪ ಸಮಯ ಅದಕ್ಕೆ ನೀವು ತೆಗೆದುಕೊಂಡ್ರೂ ಪರವಾಗಿಲ್ಲ, ಬಟ್ ಆ ಒಳಗಡೆ ಏನು ಬದಲಾವಣೆಗಳಾಗಿವೆಯೋ ಅದು ಬಹಿರಂಗವಾಗಿ ಪ್ರತ್ಯಕ್ಷವಾಗಲೇಬೇಕು. ಇವತ್ತೆಲ್ಲ ನಾಳೆದಾಗತ್ತೆ. ಅದಕ್ಕೆ ನಾವು ಹೇಳೋದು ಸತ್ಯಕ್ಕಾಗಿ ನಿಲ್ರಿ ಅಂತ. ಸತ್ಯವಾಕ್ಯ ಏನು ಹೇಳುತ್ತೋ, ಈಗ ನೀವು ಯಾರದೊಬ್ಬರು ನನಗೆ ಈ ಸತ್ಯ ಗೊತ್ತಾಗಿದೆ, ಈ ಸತ್ಯಕ್ಕಾಗಿ ನಾನು ಜೀವಿಸ್ತೀನಿ ಅಂತ ದೃಢವಾದ ತೀರ್ಮಾನ ತೆಗೆದುಕೊಂಡ್ರೆ ಅವ್ರನ್ನ ಯಾರಿಗೂ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಹೌದು. ಅದ ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ ಅವರು? ಕರ್ತನಾದ ಯೇಸು ಹೇಳಿದಾಗೆ ಶರೀರವನ್ನ ಕೊಲ್ಬೋದು, ಆದರೆ ಶರೀರವನ್ನು ಆತ್ಮವನ್ನು ಕೊಲ್ಲುವಂತ ದೇವರಿಗೆ ಭಯಪಡ್ರಿ ಅಂತ ವಾಕ್ಯ ಹೇಳುತ್ತೆ. ನಾನು ಒಂದು ವಿಚಾರ ಹೇಳ್ತೀನಿ, ದೇವರಿಗಾಗಿ ಸತ್ಯಕ್ಕಾಗಿ ನಿಂತರೆ ಯಾರಾದ್ರೂ ನಮ್ಮನ್ನ ಮುಟ್ಟಬೇಕಿದ್ರೆ ದೇವರು ಅನುಮತಿ ಕೊಡಲೇಬೇಕು. ದೇವರು ಅನುಮತಿ ಕೊಡದೆ ಯಾರು ನನ್ನ ಮೈ ಮೇಲೆ ಕೈ ಇಡಕ್ಕಾಗೋದಿಲ್ಲ. ಆಯ್ತಾ? ಸೊ ತೀರ್ಮಾನದಲ್ಲಿ ನಾವು ದೃಢವಾಗಿರಬೇಕು. ನಮ್ಮಲ್ಲಿ ಮೊದಲು ಏನ್ ಬೇಡ, ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಿದ್ದಾರೆ. ಇದನ್ನು ಹೇಳುವಾಗ ನನಗೆ ಇನ್ನೊಂದು ಸಂಭವ, ಅನೇಕರು ಅಂದ್ರೆ ನಾನು ಹೇಳೋದು ಕ್ರೈಸ್ತ ಗೋಳದಲ್ಲಿ ನಾನು ಹೇಳ್ತಾ ಇದ್ದೇನೆ, ಏನಂತ ಹೇಳಿದ್ರೆ, ಅವರಿಗೆ ಚಿಕ್ಕ ಮಗುವಾಗಿರುವಾಗ ಪ್ರೋಕ್ಷಿಸಿ ದೀಕ್ಷಾ ಸ್ಥಾನವನ್ನು ಕೊಟ್ಟಿರ್ತಾರೆ. ಅವರು ಸತ್ಯವೇನ ವೇದವನ್ನು ಓದಿರ್ತಾರೆ, ವಾಕ್ಯವನ್ನು ಕೇಳಿರ್ತಾರೆ, ಅವರಿಗೆ ಗೊತ್ತಾಗುತ್ತೆ ನಾನು ತೆಗೆದುಕೊಂಡಂಥ, ಅಂದರೆ ನನಗೆ ಇನ್ನೂ ಜ್ಞಾನವೇ ಬಂದಿರಲಿಲ್ಲ, ನಾನು ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದೆ, ಈಗ ನಾನು ನೀರಿನಲ್ಲಿ, ವಾಕ್ಯ ಹೇಳೋ ಪ್ರಕಾರ ನೀರಿನಲ್ಲಿ ನಾನು ಮುಳುಗಿ ದೀಕ್ಷಾ ಸ್ಥಾನವನ್ನು ತಗೋಬೇಕು ಅಂತ ಸತ್ಯ ಗೊತ್ತಿರ್ತದೆ. ಇಲ್ಲಿ ನಾವು ವಾಕ್ಯ ಹೇಳುವಾಗೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸತ್ಯ ಗೊತ್ತಿದೆ, ಅದನ್ನು ಪ್ರೀತಿಸಿದರೆ ಅವ್ರು ಏನು ಮಾಡ್ಬೇಕಂತ ಹೇಳಿದ್ರೆ ದೀಕ್ಷಾ ಸ್ಥಾನ ತಗೋಬೇಕು. ಆದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ಹಾಗೆ ತುಂಬ ದಿನಗಳವರೆಗೆ ಬೇಡ, ಈಗ ನಾನು ತೊಗೊಂಡ್ಬಿಟ್ರೆ ನನ್ನ ಕುಟುಂಬದವ್ರು ಏನು ಹೇಳ್ತಾರೋ, ನಾನು ಹೋಗುವಂಥ ಸಾಂಪ್ರದಾಯಿಕವಾದ ಸಭೆ ಏನು ಹೇಳ್ತದೋ ಅಂತೇಳಿ ಅವರು ಅದನ್ನು ಮರೆಮಾಚ್ತಾರೆ. ಸರ್, ಇದಕ್ಕೆ ನಾನು ಸ್ವಲ್ಪ ಅಂಶ ಹೇಳ್ತೀನಿ ಈ ವಿಚಾರದ ಬಗ್ಗೆ. ದೀಕ್ಷಾ ಸ್ಥಾನ ಇದು ಅನೇಕ ಕಡೆ ಇರೋ ಸಮಸ್ಯೆ, ಅನೇಕ ಕಡೆಗಳಲ್ಲಿ. ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ. ಅಂದ್ರೆ ಈಗ ಒಂದು ಹೆಸರಿಗೆ ಮಾತ್ರ ಕ್ರೈಸ್ತರ ಇರುವವರಿಗೆ ಸತ್ಯ ಗೊತ್ತಿರೋದಿಲ್ಲ. ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿರ್ತಾರೆ, ಸಭೆಗಳಗಡೆ ಹೋಗ್ತಾ ಇರ್ತಾರೆ, ಅದರ ನಿಜವಾದ ಸತ್ಯ ಅವರಿಗೆ ಎಲ್ಲೋ ಒಂದು ಕಡೆ ಅವರ ವಾಕ್ಯ ಓದುವಾಗಲೇ ಸತ್ಯ ಅಲ್ಲಿ ಹುಡುಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಹೇಳ್ದಂಗೆ ಸತ್ಯ ಎಲ್ಲ ಇದರಲ್ಲೇ ಇದೆ. ಯಾಕಂದ್ರೆ ವಾಕ್ಯವೇ ಸತ್ಯ. ಈ ವಾಕ್ಯವನ್ನು ಓದಿದರೆ ನಿಜವಾದ ಸತ್ಯವನ್ನು ಅವ್ರು ತಿಳ್ಕೊಂಡ್ಬಿಡ್ತಾರೆ. ಕೆಲವರು ತಿಳಿದರೂ ಸಹ ಅದರಲ್ಲೇ ಅವರು ಜೀವಿಸುವಂತ ಒಂದು ಅನುಭವದಲ್ಲಿ ನೋಡ್ತೇವೆ. ನೀವು ಹೇಳಿದಾಗೆ ದೀಕ್ಷಾಸನ ಎಲ್ಲ ಯಾರ ಒತ್ತಾಯದಿಂದಲೂ ನಡೆಯುವಂತ ಕಾರ್ಯ ಅಲ್ಲ ಅದು. ಕರೆಕ್ಟ್. ದೀಕ್ಷಾಸನ ಸ್ವ ಮನಸ್ಸಿನಿಂದ, ಸ್ವಂತ ಮನಸ್ಸಿಂದ ಮಾಡುವಂಥದ್ದು. ಯಾರಿಗೆ ನಾವು ಒತ್ತಡ ಹಾಕಿ ನೀವು ಮಾಡಿಸ್ಕೊಳ್ಳಿ ಅಂದ್ರೆ ಹೇಳ್ತಾ ಮುಂಚೆ ಅವ್ರಿಗೆ ಗೊತ್ತಿರಲಿಲ್ಲ ಪಾಸ್ಟರ್. ಹೌದು. ಈಗ ಚಿಕ್ಕವರಾಗಿರುವಾಗ ಅವರಿಗೆ ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಹೇಳ್ತಾರೆ, ಆದ್ರೆ ಬೈಬಲ್ ಅಲ್ಲಿ ನಾವು ನೋಡುವಾಗ ಚೈಲ್ಡ್ ಬ್ಯಾಪ್ಟಿಸಮ್ ಇಲ್ಲ. ನನಗೂ ಆಗಿದೆ ಚೈಲ್ಡ್ ಬ್ಯಾಪ್ಟಿಸಮ್. ನಾನು ನನಗೆ ವೈಯಕ್ತಿಕ ಅನುಭವ ಇದೆ. ನಾನು ಕೂಡ ಸಣ್ಣ ಪ್ರಾಯದಲ್ಲಿ ಚಿಮುಕಿಸಿ ದೀಕ್ಷಾಸನ ಒಳಗಾದವನು. ಹಾಗೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ತಂದೆ ತಾಯಿ ಅವರು ನಂಬಿದ್ರು, ಅವರು ಮಾಡಿದ್ರು. ಬಟ್ ನನಗೆ ಸತ್ಯ ಅಸತ್ಯಗಳ ಬಗ್ಗೆ, ಒಳ್ಳೆಯದು ಕೆಟ್ಟದರ ಬಗ್ಗೆ ಅರಿವಾದಂತ ಸಮಯದಲ್ಲಿ ದೇವರ ವಾಕ್ಯದ ಮೂಲಕ ದೇವರು ನನಗೆ ತಿಳಿಸಿಕೊಟ್ರು, ನೀನು ಅರಿವಾದ ಮೇಲೆ ಮುಳುಗಿ ದೀಕ್ಷಾಸ್ಥಾನ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ಮುಳುಗಿ ದೀಕ್ಷಾಸ್ಥಾನ ಮಾಡಿಸ್ಕೊಳ್ಬೇಕು ಅನ್ನುವಂತ ವಿಚಾರವನ್ನ
ಜನ ಕಲಿಸ್ಕೊಟ್ರು, ಪಾಸ್ಟರ್ಗಳು ಕಲಿಸ್ಕೊಟ್ರು. ಬಟ್ ನಾನು ಈ ವಾಕ್ಯದಲ್ಲಿ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದೆ. ವಾಕ್ಯವನ್ನ ಪರೀಕ್ಷೆ ಮಾಡಿದಾಗ ಎಸ್ ಇದು ಸತ್ಯ. ಅದಕ್ಕೆ ಕಾರಣಗಳು ಸಿಂಪಲ್ ಆಗಿ 3 ಕಾರಣ ಹೇಳ್ಬೇಕಿದ್ರೆ, ಯಾಕೆ ನೀವು ನನಗೆ ವ್ಯಕ್ತಿಗಳ ಪಾಸ್ಟರ್ ಯಾಕೆ ನೀವು ದೀಕ್ಷೆ ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ 3 ಕಾರಣ ಸಿಂಪಲ್ ಆಗಿ ಕೊಡ್ತೀನಿ. ಒಂದು, ಇದು ಯೇಸು ಕ್ರಿಸ್ತನ ಆಜ್ಞೆ, ಕಮಾಂಡ್ ಆಫ್ ಜೀಸಸ್ ಕ್ರೈಸ್ಟ್. ಬೇರೆ ಯಾರು ಹೇಳಿದ್ದಕ್ಕೋ, ಯಾವುದೋ ಒಂದು ಸಭೆ ಹೇಳಿದಕ್ಕೆಲ್ಲ ನಾನು ದೀಕ್ಷಾಸನ ಮಾಡಿಸ್ಕೊಂಡದ್ದು. ನಾನು ದೀಕ್ಷಾಸನ ಮಾಡಿಕೊಂಡಿದ್ದು ಯೇಸು ನನಗೆ ಆಜ್ಞೆ ಕೊಟ್ಟದ್ದರಿಂದ. ಅದಕ್ಕೆ ನಾನು ಯೇಸುವಿನ ಪ್ರೀತಿ ಮಾಡಿದ್ರೆ ಅರ್ಥ ಯೇಸುವಿನ ಆಜ್ಞೆಯನ್ನು ಪ್ರೀತಿ ಮಾಡಬೇಕು. ಯೇಸುವಿನ ಆಜ್ಞೆಯನ್ನು ಯಾರು ಪ್ರೀತಿ ಮಾಡ್ತಾರೋ ಅವರೇ ಯೇಸುವಿನ ಸ್ನೇಹಿತರು ಅಂತ ವಾಕ್ಯ ಹೇಳುತ್ತೆ. ದಟ್ಸ್ ಒನ್ ರೀಸನ್. ಒಂದು. ಎರಡನೇದು, ಫಸ್ಟ್ ಯಾಕೆ ದೀಕ್ಷಾಸನ ಮಾಡ್ಕೊಂಡ್ರಿ? ಸಿಂಪಲ್ ರೀಸನ್, ಯೇಸು ಸ್ವಾಮಿ ನನಗೆ ಮಾದರಿ ತೋರಿಸಿದ್ದಾರೆ. ತಾವೇ ನೀರಿನೊಳಗಡೆ ಇಳಿದು ದೀಕ್ಷಾಸ್ಥಾನದ ಮಾದರಿ ಅವಶ್ಯಕತೆನೇ ಇರಲಿಲ್ಲ, ಯಾಕಂದ್ರೆ ಅವರು ಪರಿಶುದ್ಧರು. ಅಲ್ಲಿ ಯೇಸು ಸ್ವಾಮಿ ಮಾಡಿಸಿಕೊಂಡ ದೀಕ್ಷಾಸ್ಥಾನ ಮಾನಸಾಂತರ ದೀಕ್ಷಾಸ್ಥಾನ ಅಲ್ಲ, ಅವರು ಮಾದರಿ ದೀಕ್ಷಾಸ್ಥಾನ ತೋರಿಸ್ಕೊಟ್ರು ನೋಡಿ. ನಮಗೆ ಮಾನಸಾಂತರ ದೀಕ್ಷಾಸ್ಥಾನ, ಅವರಿಗೆ ಮಾದರಿ ದೀಕ್ಷಾಸ್ಥಾನ. ಸೊ ನಮಗೆ ಅವರು ಮಾದರಿಯಾಗಿ ದೇವರು ತೋರಿಸ್ಕೊಟ್ಟಿದ್ದಾರೆ. ಅದು ಎರಡನೇ ಕಾರಣ. ಮೂರನೇ ಕಾರಣ, ಯಾಕೆ? ಸಿಂಪಲ್ ರೀಸನ್, ದೇವರ ಚಿತ್ತ, ದೇವರ ಇಷ್ಟವನ್ನ ನಾನು ನೆರವೇರಿಸ್ತಾ ಇದ್ದೀನಿ. ದೇವರ ಸಂಕಲ್ಪ. ಯಾರು ದೀಕ್ಷಾಸ್ನಾನವನ್ನ ನಿರಾಕರಿಸಿದರೋ ಅವರು ದೇವರ ಸಂಕಲ್ಪವನ್ನು ನಿರಾಕರಿಸಿದರು ಅಂತ ಲೂಕನ ಸುವಾರ್ತೆಯಲ್ಲಿ ಸ್ವಾಮಿ ಹೇಳಿದ್ದಾರೆ. ಅಲ್ಲ, ಹಾಗಿದ್ರೆ ನಾನು ದೀಕ್ಷಾಸ್ನಾನವನ್ನ ತಿರಸ್ಕರಿಸಿದರೆ ಅರ್ಥ ದೇವರ ಸಂಕಲ್ಪವನ್ನ ತಿರಸ್ಕರಿಸಿದ ಹಾಗೆ. ನನಗೆ ಯಾರು ಕೇಳಿದ್ರೆ ಇದೇ 3 ಕಾರಣ. ಯಾಕೆ? ಈ 3 ಕಾರಣಕ್ಕಾಗಿ ನಾನು ದೀಕ್ಷಾಸನ ಮಾಡಿಸ್ಕೊಂಡೆ. ನೀವು ಆ ಚರ್ಚಿಗೆ ಸೇರೋದಕ್ಕೆ ಮಾಡಿಸ್ಕೊಂಡ್ರೆ ಇಲ್ಲ, ನಾನು ಕ್ರಿಸ್ತನು ಹೇಳಿದ್ದನ್ನ ಮಾಡಿದೆ. ದಟ್ಸ್ ಆಲ್. ಪ್ರಿಯ ವೀಕ್ಷಕರೇ, ಇದನ್ನು ಪಾಸ್ಟರ್ ಹೇಳುವಾಗ ನಾನು ನಿಮಗೆ ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದ್ರೆ, ನಿಮಗೆ ಸತ್ಯ ಗೊತ್ತಾದ ಮೇಲೆ ಅಥವಾ ಸತ್ಯ ತಿಳಿದ ಮೇಲೆ, ಇದುವರೆಗೆ ನಿಮಗೆ ಗೊತ್ತಿರಲಿಲ್ಲ ಪರವಾಗಿಲ್ಲ, ಆದರೆ ನೀವು ವಾಕ್ಯ ಓದಿದ ಮೇಲೆ, ಇತರರು ನಿಮಗೆ ತಿಳಿಸಿಕೊಟ್ಟ ಮೇಲೆ ಯಾವುದು ಸತ್ಯ, ನಾನು ಕೇವಲ ದೀಕ್ಷಾಸ್ಥಾನದ ಬಗ್ಗೆ ಮಾತ್ರ ನಾವು ಹೇಳುತ್ತಾ ಇಲ್ಲ, ನಿಜವಾಗಲೂ ಯಥಾರ್ಥವಾದಂಥ ಒಂದು ದೇವರ ಕುರಿತಾದಂಥ ಒಂದು ಸತ್ಯ ನಿಮಗೆ ತಿಳಿಯುವುದಾದರೆ, ಆ ಸತ್ಯ ತಿಳಿದ ತಕ್ಷಣ ನೀವು ಆ ಸತ್ಯವನ್ನು ಪ್ರೀತಿ ಮಾಡಿ ಆ ವಾಕ್ಯದ ಪ್ರಕಾರ ನೀವು ಮುನ್ನುಗ್ಗುವುದಾದರೆ ನಿಮ್ಮ ಜೀವಿತ ರಕ್ಷಿಸಲ್ಪಡುತ್ತದೆ. ಆ ಸತ್ಯವನ್ನು ಕೇಳಿಯೂ, ಆ ಸತ್ಯವನ್ನು ತಿಳಿದಿಯೂ, ಆ ಸತ್ಯವನ್ನು ಪ್ರೀತಿಸದೇ ಇದ್ದರೆ ನಮ್ಮ ಜೀವಿತ ಆ ಒಂದು ನಿತ್ಯ ರಕ್ಷಣೆಯನ್ನು ಬಿಟ್ಟು ಹೋಗುವಂಥದ್ದಾಗಿದೆ. ಆದ್ದರಿಂದ ಆ ನಿತ್ಯ ರಕ್ಷಣೆಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ಆಸ್ಪದ ಕೊಡಬೇಡ್ರಿ. ನೀವು ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿ ಸತ್ಯವನ್ನು ತಿಳಿದು ದೇವರ ಕಡೆಗೆ ಬನ್ನಿರಿ. ಸರಿ, ನೀವು ಹೇಳಿದ್ದು ಬಹಳ ಸತ್ಯ. ನಮ್ಮಿಂದ ದೇವರು ಬಯಸುವಂತ, ನಮ್ಮಿಂದ ದೇವರು ಎದುರು ನೋಡುವಂತ ಕಾರ್ಯ ನಿಮಗೇನು ತಿಳಿದಿದೆಯೋ ವಾಕ್ಯದ ಆಧಾರದಲ್ಲಿ ಅದನ್ನು ಹಿಂಬಾಲಿಸಿರಿ. ಯಾಕಂದ್ರೆ ಅಂತ್ಯಕಾಲದಲ್ಲಿ, ಈ ಕಡೆ ಕಾಲದಲ್ಲಿ ಸೈತಾನನು ತನಗಿರುವಂತ ಕಾಲವು ಸ್ವಲ್ಪವೇ ಅಂತ ತಿಳಿದು, ಇನ್ನು ಅಲ್ಪ ಕಾಲ ಅಂತ ತಿಳಿದು ಸೈತಾನು ತನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ದೇವರಾದುಕೊಂಡವರನ್ನ ಮೋಸಗೊಳಿಸುವುದಕ್ಕೂ ಬೀಳಿಸುವುದಕ್ಕೂ ಪ್ರಯತ್ನ ಮಾಡುತ್ತಿದ್ದಾನೆ. ಸೊ ಇಂಥ ಸಮಯದಲ್ಲಿ ದೇವರ ವಾಕ್ಯವನ್ನ ಓದುವಂತ, ದೇವರ ವಾಕ್ಯವನ್ನ ಕೇಳುವಂತ, ದೇವರ ವಾಕ್ಯದ ಪ್ರಕಾರ ನಡೆಯುವಂತ ಆಹ್ವಾನವನ್ನ, ಆಮಂತ್ರಣ ದೇವರು ಪ್ರತಿದಿನ ಕೊಡ್ತಾ ಇದ್ದಾನೆ. ನನ್ನನ್ನು ಅನುಸರಿಸಿರಿ, ನನ್ನ ವಾಕ್ಯವನ್ನು ಅನುಸರಿಸಿರಿ ಎಂಬುದಾಗಿ. ಅದರಿಂದ ಈಗ ನಿಮ್ಮ ಪ್ರಶ್ನೆ, ದೇವರಾದುಕೊಂಡವರನ್ನ ಯಾಕೆ ಈಗಲೂ ಮೋಸಗೊಳಿಸಲಾಗುತ್ತಿದೆ? ಅದಕ್ಕೆ ಒಂದನೇ ಕಾರಣ, ಅವರಿಗೆ ಸತ್ಯ ಗೊತ್ತು, ಬಟ್ ಸತ್ಯವನ್ನ ಪ್ರೀತಿ ಮಾಡುತ್ತಿಲ್ಲ. ಥ್ಯಾಂಕ್ಸ್ ಪಾಸ್ಟರ್. ನಮಗೆ ಸಮಯ ಮುಗಿಯಲಿಕ್ಕೆ ಬಂತು. ನಾವು ಆ್ಯಕ್ಚುಲಿ ಇದನ್ನು ಒಂದೇ ಎಪಿಸೋಡಲ್ಲಿ ಮುಗಿಸ್ಬೇಕೆಂಬುದಾಗಿ ಭಾವಿಸಿದ್ವಿ, ಆದರೆ ಸ್ತೋತ್ರ ಅನೇಕ ಕಾರ್ಯಗಳಿದೆ. ನೀವು ಅದರಲ್ಲಿ 3 ಸಂಗತಿಗಳು ಕೇವಲ 2 ಥೆಸಲೋನಿಕೆ ಪತ್ರಿಕೆಯಲ್ಲೇ ಇದೆ ಎಂಬುದಾಗಿ ಹೇಳಿದರೆ, ಮುಂದಿನ ವಾರ ನಮ್ಮ ವೀಕ್ಷಕರಿಗೆ ನಾವು ತಿಳಿಸೋಣ ಪಾಸ್ಟರ್. ಪ್ರಿಯ ವೀಕ್ಷಕರೇ, ಈ ದಿವಸ ಅಂದರೆ ಅಂತ್ಯ ಕಾಲದಲ್ಲಿ ದೇವರಾದುಕೊಂಡವರು ಸಹ ಮೋಸಗೊಳಿಸಲ್ಪಡುವರು. ಒಂದು ವೇಳೆ ನಮಗೆ ಪ್ರಶ್ನೆ ಬರಬಹುದು, ಹೇಗೆ ದೇವರಾದುಕೊಂಡವ ಜನರು ಸಹ ಮೋಸಗೊಳಿಸಲ್ಪಡುವವರು? ಸಭಾ ಪಾಲಕರು, ದೇವ ಸೇವಕರು ಪ್ರತ್ಯೇಕವಾಗಿ ಅನೇಕ ಉದಾಹರಣೆಗಳಿಂದ ಈ ದಿನ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಒಂದು, ಸತ್ಯವನ್ನು ತಿಳಿದು ಅದನ್ನು ಪ್ರೀತಿಸಿದವರು, ಸತ್ಯವನ್ನು ತಿಳಿದು ಅದರ ಪ್ರಕಾರ ನಡೆಯದವರು ಆ ಒಂದು ವಿಷಯವನ್ನು ಅಧಿಕವಾಗಿ ಈ ದಿವಸ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಮುಂದಿನ ಎಪಿಸೋಡ್ನಲ್ಲಿ ಇದರ ಮುಂದುವರಿದ ಭಾಗವಾಗಿ ಯಾಕೆ ದೇವರಾದುಕೊಂಡವರು ಸಹ ಮೋಸಗೊಳಿಸಲ್ಪಡುವರು ಎಂಬಂಥ ಆ ಒಂದು ಶಿರೋನಾಮದಲ್ಲಿ ನಾವು ಎಸ್ಕೋಟೋ ಸತ್ಯಾಂಶದ ಮುಂದಿನ ಸಂಚಿಕೆಯನ್ನು ನೋಡಲಿಕ್ಕಿದ್ದೇವೆ. ಆದ್ದರಿಂದ ಮುಂದಿನ ವಾರ ಈ ಸಂಚಿಕೆಯನ್ನು ಮಿಸ್ ಮಾಡಿಕೊಳ್ಳದೆ ನೀವು ನೋಡಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಇನ್ನೊಂದು ಆವೃತ್ತಿ ಇದನ್ನು ತಿಳಿಸಿಕೊಟ್ಟಂಥ
ಪಾಸ್ಟರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನೊಂದು ಸಂಚಿಕೆಯಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡಲಿಕ್ಕಿದ್ದೇವೆ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇಲೆ.